ಸರ್ ನಮಸ್ತೆ. ಡಿ ಕೆ ಶಿವಕುಮಾರ್ಗೂ ಮತ್ತು ಸಿದ್ದರಾಮಯ್ಯನಿಗೂ ಏನು ಗೊತ್ತಾ, ಇದು ಎಲೆಕ್ಷನ್ ಮುಗೀತು, ರಿಸಲ್ಟು ಬಂದಾಯಿತು. ಅದ್ರ ಮಾಹಿತಿ ಏನಂತ ನಮಗೆ ಗೊತ್ತಿಲ್ಲ. ಬಟ್ ರೇಷನ್ ಕಾರ್ಡು ಸೇರಿಸೋದು ಹೊಸ ರೇಷನ್ ಕಾರ್ಡ್ಗೂ ನಮ್ಮಂಥ ಬಡವರಿಗೆ ಅದು ಬೇಕೇ ಬೇಕಾಗಿದೆ. ಈ ತಿಂಗಳಲ್ಲಿ ಅದೇನೇ ಆದರೂ ಬಿಡಲೇಬೇಕಾಗಿದೆ. ದಯವಿಟ್ಟು ಸರ್ ಬಡವ್ರಿಗೆ ಭಾಳ ತೊಂದರೆ ಆಗಿಬಿಟ್ಟಿದೆ. ಸೇರ್ಪಡೆನೂ ಬಿಡ್ರಿ, ಹೊಸ ರೇಷನ್ ಕಾರ್ಡು ಬಿಡ್ರಿ. ಮಾಡ್ದಿರೋರು ಮಾಡ್ಕೊಳ್ಳಿ ಪಾಪ. ಅವ್ರ ಗಂಡ ಮಕ್ಕಳು ಈ ಸಣ್ಣ ವಯಸ್ಸಿಗೆ ಗಂಡ ತೀರೋಗ್ಬಿಟ್ಟಿದ್ದಾರೆ. ಅಂಥವ್ರಿಗೋಸ್ಕರ ನೀವು ಕರುಣೆ ತೋರಿಸಿ ಅದನ್ನು ಬಿಡಲೇಬೇಕಾಗಿದೆ ಸರ್. ರೇಷನ್ ಕಾರ್ಡು ಸೇರಿಸೋದಕ್ಕೆ ತಿದ್ದುಪಡಿಗೆ ಎಲ್ಲ ಅವಕಾಶ ಮಾಡಿಕೊಡ್ಬೇಕು. ಹಾಂ ಸರ್. ಎಲ್ಲ ತೊಂದರೆ ಆಗಿದೆ, ಅಕ್ಕಿ ಎಲ್ಲ ಸಿಗ್ತಾ ಇಲ್ಲ ಮಕ್ಕಳಿಗೆ ಅಂತ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಈಗಾಗಲೇ ಎಲೆಕ್ಷನ್ ಎಲ್ಲ ಮುಗೀತು. ರೇಷನ್ ಕಾರ್ಡು ತಿದ್ದುಪಡಿಗೆ, ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋದಕ್ಕೆ BPLಗೆ ಅಂತೇಳಿ ಭಾಳಷ್ಟು ಜನ ನಮ್ಮ SDP ಸರ್ವಿಸ್ ಸೆಂಟ್ರಿಗೆ ಬಂದು ತಮ್ಮ ಅಳಲನ್ನು ತೋಡ್ಕೊತಾ ಇದ್ದಾರೆ. ಇವತ್ತು ಬೆಳಗ್ಗೆ ತುಂಬ ಜನ ಮಹಿಳೆಯರೆಲ್ಲ ಬಂದಿದ್ದರು. ನಮಗೆ ರೇಷನ್ ಕಾರ್ಡಿಗೆ ಮಕ್ಕಳನ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಸರ್ಕಾರದ ಗಮನಕ್ಕೆ ತಮ್ಮನ್ನೇ ಶಿವಮೊಗ್ಗ ವಿರೂಪಾಕ್ಷರೇ ಅಂತೇಳಿ ಬಂದಿದ್ದರು. ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಈ ತಿಂಗಳು ಎಂಡೊಳಗಡೆ ಸೇರ್ಪಡೆಗೆ ಹೊಸ BPL ಕಾರ್ಡಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಜನತೆಯ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊತೀನಿ. ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ.